ಮುಳ್ಳಿನ ಹಾದಿಯಾದರೂ ನಿಲ್ಲದು ನಮ್ಮ ವಾದಿ, ಮೌನವೇ ನಮ್ಮ ಮೊದಲ ಶಸ್ತ್ರ ಸಿಡಿಲಂತೆ. ಟ್ರಾನ್ಸ್ಜೆಂಡರ್ ಅಂದರೆ ಅರ್ಧನಾರೀಶ್ವರನ ರೂಪ ಅಲ್ವಾ? ಅರ್ಧ ಶಿವ, ಅರ್ಧ ಶಕ್ತಿ. ಪರಮೇಶ್ವರನ ಶಕ್ತಿನೂ ನಮ್ಮ ಹತ್ರ ಇರ್ತದೆ, ಪಾರ್ವತಿ ಶಕ್ತಿನೂ ಇರ್ತದೆ. ಒಂದು ತಂದೆಯಾಗಿ ನಾವು ಪಾತ್ರ ವಹಿಸಬೇಕಾಗುತ್ತೆ, ಇನ್ನೊಂದು ತಾಯಿಯಾಗಿ ಪಾತ್ರ ವಹಿಸಬೇಕು. ಪಾರ್ವತಿ ಬಂದು ಪರಮೇಶ್ವರನ ಹತ್ರ ಕೇಳ್ತಾಳೆ, ನಮ್ಮ ಕಷ್ಟಗಳು ನಿಮಗೆ ಹೇಗೆ ಅರ್ಥ ಆಗುತ್ತೆ ಅಂತ ಕೇಳಿದಾಗ ಪರಮೇಶ್ವರನು ಪಾರ್ವತಿ ಒಳಗಡೆ ಹೋಗಿ, ಪಾರ್ವತಿ ಒಳಗಡೆ ಪರಮೇಶ್ವರ ಹೋದ ನಂತರ ಹೆಣ್ಮಕ್ಳ ಕಷ್ಟ ಏನು ಅಂತ ಗೊತ್ತಾದ ನಂತರ ಆವಾಗ ಪರಮೇಶ್ವರ ಅರ್ಧನಾರಿಯಾಗಿ ರೂಪ ತಾಳ್ತಾನೆ. ಆ ರೂಪನೇ ಈ ಕಲಿಯುಗದಲ್ಲಿ ಮಂಗಳಮುಖಿ ಅಂತ ಕರೀತಾರೆ. ರಕ್ತದಲ್ಲಿ ಬೆಂಕಿ, ಉಸಿರಲ್ಲಿ ಗಾಳಿ, ಭಯವನ್ನೇ ಚೂರು ಮೂರು ಮಾಡುವ ಗಾಳಿ. ಸೊ ನಿಮ್ಮ ಮನೆಯವರು ಎಕ್ಸೆಪ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಅವರ ಜೊತೆಗೆ ಜೀವನ ಮಾಡ್ತಿದ್ರಿ? ಮನೆಯವರು ಒಪ್ಕೊಂಡಿದ್ರೆ, ನಮ್ಮ ತಂದೆ ತಾಯಿ ಒಪ್ಕೊಂಡ್ಬಿಟ್ಟಿದ್ರೆ ನಾನು ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ. ನಾನು ಓದಬೇಕು, ಮುಂದೆ ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋ ಒಂದು ಕನಸಿತ್ತು ನನಗೆ. ಹಾಗಾಗಿ ನಾನು ಕೈಗಳ ಮೇಲೆ ಗಾಯಗಳ ಗುರುತು, ಎದೆ ತುಂಬ ಕನಸುಗಳ ಭಾರ. ಇದು ಸೋಲಿನ ಕಥೆಯಲ್ಲ, ಇದು ಎದ್ದು ನಿಂತವರ ಸಾರ. ತುಂಬ ಇವಾಗೂ ಅನಿಸುತ್ತೆ, ಒಂದೊಂದ್ಸಲ ಇವಾಗೂ ಬರುವಾಗೂ ಒಂದೊಂದ್ಸಲ ಬಸ್ಸಲ್ಲಿ ಆಗಲಿ, ಬಸ್ ಸ್ಟ್ಯಾಂಡಲ್ಲಿ ಆಗಲಿ ತುಂಬ ಫೀಲ್ ಆಗುತ್ತೆ. ಯಾಕಂತಂದರೆ ನಮ್ಮ ನೋವುಗಳು ಕೇಳೋರು ಯಾರು ಇಲ್ಲ. ನಾವು ಮೇಕಪ್ ಮಾಡ್ಕೊಂಡ್ರೆ ಹೋಗ್ತಾ ಇದ್ದಾಳೆ ನೋಡೋ ಅನ್ನೋ ಒಂದು ಚೇಷ್ಟೆ ಮಾಡೋರೇ ಜಾಸ್ತಿ ಇರ್ತಾರೆ ಹೊರತು ನಮ್ಮ ಒಂದು ಮನಸ್ಸಿನ ಒಳಗಡೆ ಇರುವಂಥ ಫೀಲಿಂಗ್ಸ್ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಕೇಳು ಜಗವೇ ನಮ್ಮ ಹೆಜ್ಜೆಗೆ ನಡುಗಲಿ ಗಗನೆ, ಇದು ಅಂತ್ಯವಲ್ಲ ಇದು ಆರಂಭ. ನಮ್ಮ ಆರಾಧನಾ ಇತಿಹಾಸವನ್ನೇ ಮತ್ತೆ ಬರೆದವರು.